ಬಿಗ್ ಬಾಸ್ ನಲ್ಲಿ ಶನಿವಾರದ ಎಪಿಸೋಡ್ಗಾಗಿ ಪ್ರೇಕ್ಷಕರು ಬಹಳನೇ ಕಾತರದಿಂದ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ಯಾಕೆ ಅಂದ್ರೆ ವಾರ ಪೂರ್ತಿ ಬಿಗ್ ಬಾಸ್ ನೋಡಿರುವಂತಹ ಪ್ರೇಕ್ಷಕರು ಸ್ಪರ್ಧಿಗಳೆಲ್ಲ ವಾರ ಪೂರ್ತಿ ಏನೇನ್ ಮಾಡಿದ್ದಾರೆ, ಯಾರ್ಯಾರು ತಪ್ಪನ್ನ ಮಾಡಿದ್ದಾರೆ, ಹಾಗೆ ಯಾರಿಗೆ ಸುದೀಪ್ ಸರ್ ಕ್ಲಾಸ್ ತಗೋಬೇಕು ಅನ್ನೋ ವಿಚಾರವನ್ನ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿರ್ತಾರೆ. ಹಾಗಾಗಿ ಶನಿವಾರ ಸುದೀಪ್ ಸರ್ ಬಂದ್ಮೇಲೆ ಅವರು ಅನ್ಕೊಂಡಿರೋರಿಗೆ ಕ್ಲಾಸ್ ತಗೋತಾರ, ಆ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರ ಅಂತ ನೋಡೋದಕ್ಕೆ ತುಂಬಾನೇ ಕಾತರದಿಂದ ಕಾಯ್ತಾ ಇರ್ತಾರೆ. ಈ ವಾರ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ವಿಚಾರಗಳು ನಡೆದಿದೆ, ಸಾಕಷ್ಟು ಜಗಳಗಳು ನಡೆದಿದೆ. ಅಂಡ್ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇರೋದು ಪ್ರಕಾರ ಕೆಲವೊಂದು ಟಾಸ್ಕ್ ಗಳಲ್ಲಿ ಮ್ಯಾಚ್ ಫಿಕ್ಸಿಂಗ್ ತರ ಮಾಡ್ಕೊಂಡಿದ್ದಾರೆ. ಸೊ ಈ ವಿಚಾರಗಳೆಲ್ಲ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಸೊ ಈ ವಾರನೂ ಕೂಡ ಅಶ್ವಿನಿ ಅವರು ಬಹಳಾನೇ ಜಗಳ ಮಾಡಿದ್ರು, ಎಲ್ಲರೊಟ್ಟಿಗೂ ಹೆಚ್ಚಾಗಿ ಜಗಳ ಮಾಡಿದ್ರು. ಒಂದ್ ರೀತಿಯಲ್ಲಿ ರಕ್ಷಿತಾ ಅವರು ಅವ್ರನ್ನ ಟಾರ್ಗೆಟ್ ಆಗಿದ್ದಾರೆ ಅಂತ ನಾವು ಹೇಳ್ಬೋದು. ಸೊ ಒಂದ್ ರೀತಿ ಮನೆ ಕೆಲಸದವಳು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಿರ್ತಾರ. ಪ್ರತಿಯೊಂದು ಮನೆ ಕೆಲಸನೂ ಅವರಿಗೆ ಕೊಟ್ಟಿರೋದಾಗಿರ್ಬೋದು, ಕಸ ಗುಡಿಸೋದು, ಪಾತ್ರೆ ಬೆಳಗೋದು, ಈ ರೀತಿಯಲ್ಲಿ. ಸೊ ಈ ಒಂದು ವಿಚಾರ ಚರ್ಚೆ ಆಗುತ್ತಾ. ಹಾಗೆ ಸೊ ಒಬ್ರು ಸ್ಟೂಡೆಂಟ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಕಾಲೇಜ್ ಅನ್ನೋ ಒಂದು ಥೀಮ್ ಅಲ್ಲಿ ಟಾಸ್ಕ್ಗಳು ನಡೀತು. ಸೊ ಸ್ಪರ್ಧೆಗಳೆಲ್ಲ ತಮ್ಮ ಬಾಲ್ಯದ ದಿನಗಳನ್ನ ಮತ್ತೆ ನೆನಪು ಮಾಡ್ಕೊಂಡಿದ್ದಾರೆ. ಸ್ಕೂಲಲ್ಲಿ ಏನೆಲ್ಲ ತರಲೆ ಮಾಡ್ತಾ ಇದ್ರು, ಕಾಲೇಜಸ್ಗಳಲ್ಲಿ ತರಲೆ ತಮಾಷೆ ಮಾಡ್ತಾ ಇದ್ದು, ರ್ಯಾಗಿಂಗ್ ಮಾಡ್ತಾ ಇದ್ದು, ಈ ವಿಚಾರಗಳೆಲ್ಲ ಮತ್ತೆ ಒಂದು ರೌಂಡ್ ನೆನಪು ಮಾಡ್ಕೊಂಡು ಮತ್ತೆ ಅದನ್ನ ಜೀವಿಸಿದ್ದು ಬಹಳನೇ ಖುಷಿ ಪಟ್ಟಿರ್ತಾರೆ. ಏನು ಮನೆ ಕ್ಯಾಪ್ಟನ್ ಆಗಿರುವ ರಘು ಅವರು ಪ್ರಿನ್ಸಿಪಲ್ ಆಗಿ ಸೊ ಸ್ಪರ್ಧಿಗಳನ್ನ ಎಲ್ಲಾರನ್ನೂ ಬಹಳನೇ ಒಂದ್ ರೀತಿಯಲ್ಲಿ ಕಾಲೇಜ್ ಟೀಚರ್ ಸ್ಟೂಡೆಂಟ್ ಪ್ರಿನ್ಸಿಪಾಲ್ ಈ ರೀತಿನೇ ಈ ವಾರದ ಬಿಗ್ ಬಾಸ್ ಮನೆ ಇತ್ತು. ಹಾಗೆ ಪ್ರೇಕ್ಷಕರು ಕೂಡ ಅವರೆಲ್ಲ ನೋಡಿದಾಗ ಒಂದ್ ರೀತಿ ಅವ್ರ ಕಾಲೇಜ್ ಸುದ್ದಿ ನಾನು ನೆನಪಾಗಿರುತ್ತೆ. ಸೊ ಈ ರೀತಿ ಟಾಸ್ಕ್ ಗಳಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನೋ ಆಯ್ಕೆ ಮಾಡುವ ವಿಚಾರದಲ್ಲಿ ಒಂದು ಕಡೆ ಸುದಿ ಹಾಗೆ ಏನು ಅಶ್ವಿನಿ ಗೌಡ ಅವರು ಒಂದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು, ಅಂದ್ರೆ ಇವರಿಗೆ ಗೆಲ್ಲಿಸ್ಬೇಕು ಅನ್ನೋ ವಿಚಾರ ತರ ಕಣ್ಣಲ್ಲಿ ಮಾತಾಡ್ಕೊಂಡು ಆಯ್ತು ಅನ್ನೋದು ಕೂಡ ಬಹಳನೇ ಟ್ರೆಂಡಿಂಗ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಕ್ರಿಯೇಟ್ ಆಗ್ತಿದೆ. ಸೊ ಹಾಗಾಗಿ ಈ ವಿಚಾರ ಸತ್ಯನ, ಇದ್ರ ಬಗ್ಗೆ ಸುದೀಪ್ ಸರ್ ಮಾತಾಡ್ತಾರ ಅನ್ನೋ ಒಂದು ವಿಚಾರ ಕೂಡ ಪ್ರೇಕ್ಷಕರು ತುಂಬಾನೇ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಅಂತ ಒಂದು ಇಂಟ್ರೆಸ್ಟಿಂಗ್ ಟಾಸ್ಕ್ ಕೂಡ ನಡೀತು. ಏನು ಫೋಟೋಗಳನ್ನ ಫಾಲೋಯಿಂಗ್ ಯಾರಿರ್ತಾರೆ ಅವರು ಅದನ್ನ ತಂದು ಅದನ್ನ ಫ್ರೇಮ್ ಒಳಗೆ ಹಾಕ್ಬೇಕು, ಈ ರೀತಿ ಕ್ಯಾಪ್ಟನ್ ಆಯ್ಕೆ ಮಾಡ್ಬೇಕಾಗಿರುತ್ತೆ. ಸೊ ಕೊನೆಯದಾಗಿ ಧನುಷ್ ಗೌಡ ಅವರು ಮನೆಯವರೆಲ್ಲ ಸೇರಿ ಧನುಷ್ ಗೌಡ ಅವರನ್ನ ಆಯ್ಕೆ ಮಾಡಿ ಸೊ ಈ ವಾರದ ಮನೆ ಕ್ಯಾಪ್ಟನ್ ಸದ್ಯಕ್ಕೆ ಧನುಷ್ ಗೌಡ ಆಗಿದ್ದಾರೆ. ಸೊ ಹಾಗೆ ಇವತ್ತು ಬಂದಿರೋ ಪ್ರೋಮೋ ಪ್ರಕಾರನೂ ಅಷ್ಟೇ ಕಾಲೇಜ್ನಲ್ಲಿ ಸ್ಪರ್ಧಿಗಳೆಲ್ಲ ಬಹಳ ತಮಾಷೆ ಮಾಡಿದ್ದಾರೆ. ಸೊ ಕೆಲವೊಂದು ತಪ್ಪುಗಳನ್ನ ಕೂಡ ಮಾಡಿದ್ದಾರೆ. ಅದರಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ ಹೇಗೋ ಕಾಲೇಜ್ ಟಾಸ್ಕ್ ಆಗಿರೋದ್ರಿಂದ ಸುದೀಪ್ ಸರ್ ಕಂಪ್ಲೀಟ್ ಹೆಡ್ ಮಾಸ್ಟರ್ ತರ ಬಂದು ಸೊ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವರಿಗೆ ಕ್ಲಾಸಸ್ ತಗೊಳ್ತಾರೆ ಯಾವ್ದೆಲ್ಲ ವಿಚಾರದ ಬಗ್ಗೆ ಅಂತ ಹೇಳಿ. ಜೊತೆಗೆ ನಿನ್ನೆ ಉತ್ತಮ ಹಾಗೆ ಕಳಪೆ ಕೂಡ ಕೊಟ್ಟಿದ್ದಾರೆ. ಏನು ಕಳೆದ ವಾರ ಧ್ರುವಂತ್ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾ ಮನೆಯವರೆಲ್ಲ ಅವರಿಗೆ ಉತ್ತಮ ಕೊಟ್ಟಿದ್ರು, ಇದೇ ವಾರ ಅವರಿಗೆ ಕಳಪೆ ಕೊಟ್ಟಿದ್ದಾರೆ. ಕೇವಲ ಒಂದು ವಾರದಲ್ಲಿ ಉತ್ತಮವಾಗಿರುವಂತಹ ಧ್ರುವಂತ್ ಅವರು ಕಳಪೆ ಆಗಿದ್ದಾರೆ. ಸೊ ಇದರಿಂದ ಬೇಜಾರಾಗಿ ಕೊಟ್ಟಿರುವಂತಹ ಉತ್ತಮ ಮೆಡಲ್ ನ ವಾಪಸ್ ಕೊಟ್ಟಿದ್ದಾರೆ. ಕೇವಲ ಒಂದೇ ವಾರದಲ್ಲಿ ಕಳೆದ ವಾರ ಉತ್ತಮ ಆಗಿರುವಂತಹ ಧ್ರುವಂತ್ ಈ ವಾರ ಕಳಪೆ ಆಗ್ತಾರೆ. ಹಾಗೆ ಉತ್ತಮ ಮನೆಯವರೆಲ್ಲ ಒಮ್ಮತದಿಂದ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿರುವಂತಹ ಧನುಷ್ ಗೌಡ ಅವರು ಈ ವಾರದ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅಂತ ಸೊ ಅವರಿಗೆ ಉತ್ತಮ ಮೆಡಲ್ ಅನ್ನ ಕೊಡ್ತಾರೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, 8 ಜನ ನಾಮಿನೇಟ್ ಆಗಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗೋಕೆ. ಸೊ ಸಾಕಷ್ಟು ಕಳೆದ ಬಾರಿ ಎಲ್ಲ ನಾಮಿನೇಟ್ ಆಗಿದ್ದವ್ರೆ, ಈ ಬಾರಿನೂ ಕೂಡ ಆಗಿದ್ದಾರೆ. ಸೊ ಎಲ್ರಿಗೂ ಒಂದ್ ರೀತಿ ಭಯ ಇದೆ ಯಾರು ಮನೆಯಿಂದ ಈ ವಾರ ಹೋಗ್ಬೋದು ಅಂತ. ಬಿಕಾಸ್ ಕಳೆದ ವಾರ ಎಲಿಮಿನೇಷನ್ ಇದ್ದಿದ್ರಿಂದ ಈ ವಾರ ಖಂಡಿತ ಯಾರಾದ್ರೂ ಒಬ್ರು ಎಲಿಮಿನೇಟ್ ಆಗೇ ಆಗ್ತಾರೆ. ಸೊ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ತುಂಬಾನೇ ಕಾತರದಿಂದ ಇದೆ. ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಸುದೀಪ್ ಸರ್ ಯಾವ ವಿಚಾರಗಳ ಬಗ್ಗೆ ಮಾತಾಡ್ತಾರೆ, ಹಾಗೆ ನಾಳೆಗೆ ಸಂಚಿಕೆಯಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ, ಯಾರ ಆಟ ಮುಗಿಯುತ್ತೆ ಅನ್ನೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.